ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ ಅಂತ ನೀವು ಎಲ್ಲ ಕಡೆ ಬೋರ್ಡ್ಗಳು ನೋಡಿರ್ತೀರ. ಏನಪ್ಪ ಇದರ ಅರ್ಥ ಅಂದರೆ, ಮೊದಲನೇ ಸ್ಟೇಜ್ನಲ್ಲಿ, ಮೊದಲನೇ ಸ್ತರದಲ್ಲಿ ಕ್ಯಾನ್ಸರ್ ರೋಗ ಎಲ್ಲಿ ಶುರುವಾಗಿರುತ್ತೋ ಅಲ್ಲೇ ಇರುತ್ತೆ. ಅದಾದ ಮೇಲೆ ಅದು ಬೇರೆ ಕಡೆ ಹರಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಪ್ರತಿಯೊಂದು ಕಡೆ ಎಲ್ಲಿ ಅದು ಹರಡುತ್ತೋ ಅಲ್ಲಿಂದ ಇನ್ನೊಂದು ಕಡೆಗೆ ಹರಡೋ ಚಾನ್ಸಸ್ ಇರುತ್ತೆ. ಈಗ ಒಂದು ಸ್ತನದ ಕ್ಯಾನ್ಸರು ಕಂಕಳಿಗೆ ಹರಡಿದ್ರೆ ಕಂಕಳಿಂದ ಕುತ್ತಿಗೆಗೆ ಹರಡುತ್ತೆ, ಅಲ್ಲಿಂದ ಶ್ವಾಸಕೋಶಕ್ಕೂ ಹರಡುತ್ತೆ, ಬೆನ್ನಿನ ಮೂಳೆಗಳಿಗೂ ಹರಡುತ್ತೆ. ಅಂದರೆ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಂಗಾಂಗಕ್ಕೂ ಅದು ಹರಡೋತಕ್ಕಂಥ ಶಕ್ತಿ ಇರುತ್ತೆ. ಈಗ ನಾನು ಸ್ತನದಲ್ಲಿದ್ದರೆ ಮಾತ್ರ ನಾನು ಆಪ್ರೇಷನ್ ಮಾಡಿ ತೆಗಿಬೋದು, ಆದರೆ ಅದು ಬೇರೆ ಕಡೆಗೆ ಹರಡಿದಾಗ ಯಾವ ಜಾಗಕ್ಕೆ ನಾವು ಆಪ್ರೇಷನ್ ಮಾಡಿ ತೆಗಿಯೋಕ್ಕೆ ಸಾಧ್ಯ? ಎಲ್ಲದಕ್ಕೂ ಆಗ್ತಕ್ಕಂಥ ಔಷಧಿಗಳನ್ನೇ ನಾವು ಕೊಡಬೇಕಾಗುತ್ತೆ. ಹೀಗಾಗಿ ಮೊದಲನೇ ಹಂತದಲ್ಲಿ ಕ್ಯಾನ್ಸರ್ ರೋಗನ ಕಂಡುಹಿಡಿಯೋದು ಬಹಳ ಮುಖ್ಯ. ಅದರಿಂದ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು.